ತಿರುಪತಿ ಲಡ್ಡನ್ನ ಕಲಬೆರಕೆ ಆಹಾರ ಪದಾರ್ಥಗಳಿಂದ ಮಾಡಲಾಗ್ತಾ ಇತ್ತು ಅನ್ನೋ ಅಪವಾದ ಕೇಳಿಬಂದ ಬೆನ್ನಲ್ಲೇ ಮಹತ್ವದ ಬದಲಾವಣೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಟಿಟಿಡಿಯಿಂದ ಲಡ್ಡು ತಯಾರಿಕೆಯಲ್ಲಿ ಮಹತ್ವದ ಬದಲಾವಣೆ ಆಗಿದೆ. ಲಡ್ಡು ಗುಣಮಟ್ಟ ಹಾಗೂ ತೂಕದಲ್ಲಿ ತೀವ್ರ ಬದಲಾವಣೆ ಆಗಿರೋದ್ರ ಬಗ್ಗೆ ಕೂಡ ಪ್ರಸಾದ ಸ್ವೀಕರಿಸಿದ ಅನೇಕ ಭಕ್ತರು ಈಗಾಗಲೇ 2-3 ದಿನದಿಂದ ಹೇಳ್ತಾ ಇದ್ದನ್ನ ನಿಮ್ಮ ಪಬ್ಲಿಕ್ ಟಿವಿ ಹೇಳ್ತಾ ಇತ್ತು. 86.62 ಗ್ರಾಂ ಇದ್ದಂತಹ ಲಡ್ಡು ತೂಕವನ್ನ 100 ಗ್ರಾಂಗೆ ಹೆಚ್ಚಳ ಮಾಡಲಾಗಿದೆ. ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗದಂತೆ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ ಅಂತ ಈ ಹಿಂದೆನೆ ಟಿಟಿಡಿ ಹೇಳಿತ್ತು. ಅದರಂತೆ ಲಡ್ಡುವಿನ ಗಾತ್ರವನ್ನ ಕೂಡ ಹೆಚ್ಚಳ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವು ಗ್ರಾಂಗಳಷ್ಟು ಹೆಚ್ಚಳವನ್ನ ಮಾಡಿ ಪ್ರಸಾದ ವಿತರಣೆ ಕೂಡ ಆಗ್ತಾ ಇದೆ. ಸಾಮಾನ್ಯವಾಗಿ ತಿರುಪತಿಗೆ ಹೋಗುವಂತಹ ಭಕ್ತರು 3 ರೂಪದಲ್ಲಿ ಭಗವಂತನ ನೋಡ್ತಾರೆ. ಒಂದು ವಿಗ್ರಹದ ರೂಪದಲ್ಲಿ, ಎರಡನೇದು ಪೂಜೆ ಮಾಡುವಂತಹ ಅರ್ಚಕರ ರೂಪದಲ್ಲಿ, ಮೂರನೇದು ಲಡ್ಡುವಿನ ರೂಪದಲ್ಲಿ. ಸೊ ಆ ಲಡ್ಡುವಿನ ಬಗ್ಗೆನೇ ಅಪವಾದ ಕೇಳಿ ಬಂದ ಬೆನ್ನಲ್ಲೇ ಬದಲಾವಣೆಗಳು ಅನಿವಾರ್ಯ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವಿ. ಈಗ ಲಡ್ಡುವಿನ ತೂಕದಲ್ಲೂ ಕೂಡ ಬದಲಾವಣೆ ಮಾಡೋದ್ರ ಮೂಲಕ ಏನ್ ಸಂದೇಶವನ್ನ ಟಿಟಿಡಿ ಕೊಡೋದಕ್ಕೆ ಹೊರಟಿದೆ ಹಾಗೂ ಪ್ರಸಾದವನ್ನ ಸ್ವೀಕರಿಸಿದಂತಹ ಭಕ್ತರ ಇವತ್ತಿನ ರಿಯಾಕ್ಷನ್ ಏನಿತ್ತು ಅಂತ? ಖಂಡಿತ ಮಮತಾ, ತಿರುಪತಿಯ ತಿರುಮಲ ದೇವಾಲಯದ ಲಡ್ಡುವಿಗೆ 300 ವರ್ಷಗಳ ಇತಿಹಾಸ ಇರತಕ್ಕಂಥದ್ದು. ಅದರಲ್ಲೂ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲೂ ಕೂಡ ಸಾಕಷ್ಟು ಜನ ಭಕ್ತರು ತಿಮ್ಮಪ್ಪನನ್ನು ಕಾಣ್ತಾ ಹೋಗ್ತಾರೆ. ಯಾಕಂದರೆ ತಿರುಪತಿ ತಿಮ್ಮಪ್ಪನ ದರ್ಶನದಷ್ಟೇ ತಿಮ್ಮಪ್ಪನಿಗೆ ಎಷ್ಟು ಬೆಲೆ ಕೊಡ್ತಾರೋ ತಿರುಪತಿ ಲಡ್ಡು ಕೂಡ ಅಷ್ಟೇ ಬೆಲೆಯನ್ನು ಇಲ್ಲಿನ ಭಕ್ತರು ಕೊಡ್ತಾ ಇರ್ತಕ್ಕಂಥದ್ದು. ಅದರಂತೆ ತಿರುಪತಿ ತಿರುಮಲ ದೇವಾಲಯ ಟ್ರಸ್ಟು ಈಗ ಮಹತ್ವದ ಬದಲಾವಣೆಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಯಾಕಂದರೆ ಕಳೆದ 1 ವಾರದಿಂದ ಸಾಕಷ್ಟು ವಿವಾದಗಳು ಲಡ್ಡುವಿನ ವಿರುದ್ಧ ಕೇಳಿಬಂದಿತ್ತು. ಕಲಬೆರಕೆ ಆಗಿದೆ ಅನ್ನೋ ವಿವಾದಗಳು ಕೂಡ ಸಾಕಷ್ಟು ಲಡ್ಡುವಿಗೆ ಅಂಟಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳನ್ನು ತಿರುಪತಿ ತಿರುಮಲ ದೇವಾಲಯ ಕೈಗೊಂಡಿರ್ತಕ್ಕಂಥದ್ದು. ತೂಕದಲ್ಲಿರ್ಬೋದು, ಗುಣಮಟ್ಟದಲ್ಲಿರ್ಬೋದು, ಸ್ವಾದಿಷ್ಟದಲ್ಲಿರ್ಬೋದು ಈಗಾಗಲೇ ಸಾಕಷ್ಟು ಬದಲಾವಣೆಗಳನ್ನು ಕೈಗೊಳ್ಳುವ ಮೂಲಕ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಇಲ್ಲಿನ ಇಒ ಆಗಿರ್ತಕ್ಕಂಥ ಶ್ಯಾಮಲರಾವ್ ಅವರು ಕೂಡ ಸ್ಪಷ್ಟವನ್ನು ಪಡಿಸ್ತಾ ಇದ್ರು. ಲಡ್ಡುವಿಗೆ ಈಗ ಸಾಕಷ್ಟು ಗುಣಮಟ್ಟವನ್ನು ಕಾಯ್ದುಕೊಳ್ತಾ ಇದ್ದೇವೆ, ಜೊತೆಗೆ ತೂಕದಲ್ಲೂ ಕೂಡ ಬದಲಾವಣೆಯನ್ನು ಮಾಡಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ರು. ಅದರಂತೆ ಇವತ್ತಿನ ಭಕ್ತರು ಕೂಡ ಸಾಕಷ್ಟು ಜನ ನಾವು ಬೆಳಗ್ಗೆಯಿಂದ ಮಾತಾಡಿದಂಥ ಸಂದರ್ಭದಲ್ಲಿ ಲಡ್ಡುವಿನ ರುಚಿ ಇರ್ಬೋದು, ಗುಣಮಟ್ಟ ಇರ್ಬೋದು, ತೂಕ ಇರ್ಬೋದು ಎಲ್ಲವೂ ಕೂಡ ಬದಲಾಗಿದೆ ಅನ್ನೋ ಒಂದು ಅಭಿಪ್ರಾಯಗಳನ್ನು ಕೊಡ್ತಾ ಹೋದರು. ನಾವು ನೋಡೋದಾದರೆ ಮೊದಲಿಗಿಂತೂ ಈಗ ಒಂದಷ್ಟು ತೂಕದಲ್ಲೂ ಬದಲಾವಣೆ ಆಗಿದೆ. ಜೊತೆಗೆ ಸ್ವಾದಿಷ್ಟ ಇರ್ಬೋದು ಮತ್ತು ಗುಣಮಟ್ಟ ಇರ್ಬೋದು ಇದು ಬದಲಾಗಿರ್ತಕ್ಕಂಥದ್ದು. ವಿಶೇಷತೆ ಅಂದರೆ ಇದಕ್ಕೆ KMFನ ತುಪ್ಪವನ್ನು ಬಳಸಲಾಗುತ್ತೆ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ರೈತರಿಂದ ಬಂದಂಥ ತುಪ್ಪವನ್ನು ಇದಕ್ಕೆ ಬಳಸಲಾಗುತ್ತೆ. ಇನ್ನು ನಾವೀಗ ತಿರುಪತಿ ತಿರುಮಲಯದ ಲಡ್ಡು ವಿತರಣಾ ಕೇಂದ್ರದ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಸಾಕಷ್ಟು ಜನ ಭಕ್ತರು ಲಡ್ಡುವನ್ನು ಪಡೆದು ವಾಪಸ್ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಕನ್ನಡ ಡಿವೋಟೀಸ್ ಅಂದರೆ ಕರ್ನಾಟಕ ರಾಜ್ಯದ ಭಕ್ತರು ಕೂಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಈಗಾಗಲೇ ಲಡ್ಡು ಪಡೆದಿದ್ದಾರೆ. ಹೆಂಗಿದೆ ಲಡ್ಡು? ಲಡ್ಡು ಥರನೇ ಇದೆ ಸರ್, ಚೆನ್ನಾಗಿದೆ. ಏನು ಡಿಫ್ರೆನ್ಸ್ ಏನಿಲ್ಲ. ಟೇಸ್ಟಲ್ಲಿ ಆಗಿರ್ಬೋದು, ಕ್ವಾಂಟಿಟಿಲಿ ಚೆನ್ನಾಗಿದೆ. ಈ ಮೊದಲಿಗೂ ಈಗ ಬದಲಾಗಿದೆ ಅನ್ನೋ ಮೊದಲಿಗೂ ಈಗ ಬದಲಾಗಿದೆ. ಏನು ಬದಲಾಗಿದೆ ಅಂತ ಹೇಳ್ಬೇಕು, ತೂಕ ಎಲ್ಲ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ. ಆಮೇಲೆ ನಂದಿನಿ ತುಪ್ಪ ಬೇರೆ ಹಾಕ್ತಿದ್ದಾರೆ ಅಂತೆ. KMF ಎಲ್ಲ ಬೇಡ, ದಯವಿಟ್ಟು ನಮ್ಮ ಕರ್ನಾಟಕದ ನಂದಿನಿ ತುಪ್ಪನ ಬಳಸಿ, ಉತ್ತಮ ಆರೋಗ್ಯವಾಗಿರ್ತದೆ. ಎಲ್ಲರಿಗೂ ಒಳ್ಳೆ ಲಡ್ಡು ತಿಂದ್ರ ಈಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ಸರ್. ಈಗ ಉತ್ತಮವಾಗಿದೆ. ಯಾಕೆ ಉತ್ತಮವಾಗಿದೆ ಅಂತಂದರೆ ನಮ್ಮ ನಂದಿನಿ ತುಪ್ಪ ಬಳಸ್ತಿದ್ದಾರೆ, ಅದಕ್ಕೆ ಉತ್ತಮವಾಗಿದೆ ಅಷ್ಟೇ. ತುಂಬ ಚೆನ್ನಾಗಿದೆ, ಡಿಫ್ರೆನ್ಸ್ ಏನಿಲ್ಲ. ಇನ್ನೊಂದು ನಾವು ದಡ್ರಾದ್ವಿ ಎಲ್ಲ ಅದು ಇದು ವಿಚಾರಗಳನ್ನ ನೋಡ್ತಾ ಕೇಳ್ತಾ ಜನನೇ ಬರ್ತಾ ಇಲ್ಲ ತಿರುಪತಿಗೆ ಅದು ಇದು ಅಂಥೇಳಿ ನಾವು ಬಂದ್ವು. ಬೆಳಿಗ್ಗೆ ನೋಡಿದ್ರೆ ದಿನನಿತ್ಯ ತಿರುಪತಿ ತಿಮ್ಮಪ್ಪನ ದರ್ಶನ ಹೇಗೆ ನಡೆಯುತ್ತೋ ಹಾಗೆ ನಡೀತಿದೆ. ಅಂದರೆ ಜನ ಜಾಸ್ತಿ ಇದ್ದಾರೆ, ಲಡ್ಡುಗೂ ಬೇಡಿಕೆ ಜಾಸ್ತಿನೇ ಇದೆ. ಎಲ್ಲ ದಿನನಿತ್ಯ ಹೇಗಿದೆಯೋ ಹಾಗೆ ಇದೆ ಸರ್, ನೋ ಡೌಟ್. ಎಲ್ಲ ಕರೆಕ್ಟಾಗಿದೆ. ನಾವು ಅಲ್ಲಿ ಕೂತ್ಕೊಂಡು ಏನೇನೋ ಅನ್ಕೊಳ್ಳೋದು ತಪ್ಪೋದು. ಈಗ ನಂದಿನಿ ತುಪ್ಪ ಬಳಕೆ ಮಾಡ್ತಿದ್ದಾರೆ, ಲಡ್ಡು ಸೂಪರ್ ಆಗಿದೆ, ತಿನ್ರಿ ಅಷ್ಟೇ. ನೀವೇನು ಹೇಳ್ತೀರಿ ಸರ್? ಲಡ್ಡು ತಗೊಂಡ್ರಾ? ಲಡ್ಡು ಈಗ ತಾಣ್ಬೇಕು. ನಮ್ದು ಇನ್ನೂ ದರ್ಶನ ಆಗಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದು ಇವತ್ತು ಸಂಜೆ ನಾವು ತಾಣ್ತೀವಿ. ಅದರಲ್ಲೂ ನಾವು ಲಡ್ಡು ತಾಣಕ್ಕೆ ಇಷ್ಟಪಡೋದೇನಪ್ಪ ಅಂದರೆ ನಮ್ಮ ಕರ್ನಾಟಕ ತುಪ್ಪ ಉಪಯೋಗಿಸೋದ್ರಿಂದ ನಾವು ಲಡ್ಡು ತಾಣಕ್ಕೆ ಇಷ್ಟಪಡ್ತೀವಿ. ಇದಿಷ್ಟು ಭಕ್ತರು ಹೇಳ್ತಾ ಇರ್ತಕ್ಕಂಥದ್ದು ಮಮತಾ. ಅಂದರೆ ಈಗ ಬದಲಾಗಿದೆ, ಒಂದಷ್ಟು ಕ್ವಾಂಟಿಟಿ ಕೂಡ ಬದಲಾಗಿರೋದ್ರಿಂದಾಗಿ ಭಕ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಲಡ್ಡು ಪ್ರಸಾದವನ್ನು ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.